ಮೊನ್ನೆ ತಗೊಂಡ ಡ್ರೆಸ್ ನಾನು ಆನ್ಲೈನ್ ಆರ್ಡರ್ ಮಾಡಿದ್ದೆ ಅಲ್ಲ, ಅದೇ ಡ್ರೆಸ್ ಇದು. ಮಿಸ್ ಮ್ಯಾಚ್ ಮಾಡಿದ್ದೆ. ಇದಕ್ಕೆ ಆ್ಯಕ್ಚುಲಿ ವೈಟ್ ಟಾಪ್, ಬಟ್ ನಾನು ಬ್ಲ್ಯಾಕ್ ಹಾಕಿದ್ದು. ವೈಟ್ ಹಾಕಿದರೆ ಬರುವಾಗ ಬ್ಲ್ಯಾಕ್ ಆಗ್ತದೆ ಇವಳ ಶಾಲೆಗೆ ಹೋಗಿ ಬರುವಾಗ. ಶಾಲೆಯಲ್ಲಿ ಇದು ಮಾಡ್ಲಿಕ್ಕೆ ಇತ್ತು ಇವತ್ತು ಆ್ಯಕ್ಟಿವಿಟಿ. ತೋರಿಸು ಮಗ. ಓಷನ್ ಆನಿಮಲ್ಸ್ ಡ್ರಾ ಮಾಡಿ. ಇದೆಂತ ಮಗ? ಹೂವ? ಮತ್ತೆ ಓ, ಲೀವ್ಸ್ ಮಾಡಿದಾಳೆ ಸಪ್ರೇಟ್. 2 ಲೀವ್, ಒಂದು ಓಷನ್ ಆಕ್ಟೋಪಸ್ ಮತ್ತೆ ಸ್ಟಾರ್ ಫಿಶ್ ಆಗ್ಬೋದು. ಇಷ್ಟು ಮಾಡಿದ್ಲಲ್ಲ, ಕ್ಲೇ ಅಲ್ಲಿ ಮಾಡಿದ್ದು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ವೀನಾಕ ಈಗಷ್ಟೇ ಹೇಳಿದ್ರು. ಅವರು ಸ್ವಲ್ಪ ಲೇಟ್ ಹೇಳುದು, ಎಂತೆಲ್ಲ ಅಲ್ಲ ಮಾಡಲಿಕ್ಕೆ, 9 ಗಂಟೆ ಆಗೋ ಹೇಳ್ತಾರೆ. ಸೊ ಅಷ್ಟರೊಳಗೆ ನನ್ನ ಬ್ರೇಕ್ಫಾಸ್ಟ್ ಹಾಗೂ ವಾಕಿಂಗ್ ರೂಟೀನ್ ಮುಗೀತು. ಇನ್ನು ಬ್ರೇಕ್ಫಾಸ್ಟಿಗೆ ಎಂತ ಮಾಡಿದ್ದೇನೆ ತೋರಿಸ್ತೇನೆ. ಇದು ನಮಗೆ ಚಪಾತಿ ಹಾಗೂ ಪಾಲಕ್ ಮತ್ತು ಬಟಾಟೆ ಹಾಕಿ ಒಂದು ಸಿಂಪಲ್ ಆದ ಪಲ್ಯ ಮಾಡಿದ್ದೇನೆ. ಸಿಂಪಲ್ ಮೆನ್ಯೂ, ಯಾಕಂದರೆ ಅವರಿಗೆ ಸಹ ಈಗ ಶೀತ ಸ್ಟಾರ್ಟ್ ಆಗಿದೆ. ಅವರು ಸಹ ಕೊಕ್ಕು ಮಾಡ್ತಿದ್ದಾರೆ. ಮನೆಯಲ್ಲಿ ಕಾರ್ ನಡೀತಾ ಉಂಟು. ಗಂಡನಿಗೆ ಸಹ ಕೆಮ್ಮು ಸ್ಟಾರ್ಟ್ ಆಗಿದೆ, ನನಗೆ ಸಹ ಕೆಮ್ಮು ಉಂಟು, ಕಿಯಾರಾಗಿ ಸ್ವಲ್ಪ. ಸೊ ಎಲ್ಲ ಒಟ್ಟಿಗೆ ಕಾರ್ ಹಾಡ್ತಾ ಇದ್ದೇವೆ ಮನೆಯಲ್ಲಿ. ಅಷ್ಟೇ ಈ ಗಿಡಕ್ಕೆ ಬೆಳಿಗ್ಗೆ ಎದ್ದು 1 ರೌಂಡ್ ಎಲ್ಲ ಗಿಡಕ್ಕೆ ನೀರು ಹಾಕೋದು. ಈ ಸ್ಪ್ರೇ ಮಾಡಿದರೆ ಆಯಿತು. ಯಾರನ್ನು ಪಿಕಪ್ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ ನಾನು. ಹೀಗೆ ನನ್ನ ಮುಖ ನೋಡೋಕಾಗ್ತದೆ. ನೆನಸುವರು ಈ ಹೆಂಗಸು ಲಿಪ್ಸ್ಟಿಕ್ ತುಟಿಯನ್ನು ಬಿಟ್ಟು ಬೇರೆ ಎಲ್ಲೆಲ್ಲಿ ಹಾಕಿದೆ ಅಂತೇಳಿ. ಗಾಯದಿಂದಾಗಿ ನನಗೆ ಗೊತ್ತು ನನ್ನ ಕಷ್ಟ. ಕೆಲವೊಮ್ಮೆ ಹಾಗೆ ಅಲ್ಲ, ಕೆಲವರು ಜಡ್ಜ್ ಮಾಡ್ತಾರೆ, ಆದರೆ ಅವರವರ ಕಷ್ಟ ಅವರಿಗೆ ಗೊತ್ತು. 12:15 ಆಯಿತು. ಕ್ಯಾರನ್ನು ಪಿಕಪ್ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ. ನಮ್ಮ ಮನೆಯಿಂದ ಶಾಲೆ ಖಾಲಿ ಒಂದು 7-8 ನಿಮಿಷ, ಆದರೆ ಟ್ರಾಫಿಕ್ಕಿಂದಾಗಿ ಸ್ವಲ್ಪ ಹೊತ್ತಾಗ್ತದೆ. ಬ್ಯಾಗ್ ತಾನೇ ಇಳಿತಾ ಉಂಟು. ಒಮ್ಮದೆ ಇನ್ನಕ್ಕಿಂತ ಭಾರ ಬ್ಯಾಗ್ ಉಂಟು. ಕೊಡಿಲಿ ಡೋರ್ ಬಂದ್ ಮಾಡು. ಆರೆಂಜ್ ಎಗ್ಗ ಇದು ಎಲ್ಲಿದು? ಮೊಟ್ಟೆ ಬಾಯ್ಲ್ಡ್ ಎಗ್ ತಿನ್ಲಿಲ್ಲವಾ? ಎಲ್ಲೂ ತಿನ್ಲಿಲ್ಲವಾ? ಆಯ್ತು ಅಷ್ಟೇ ಬಾ. ಆಯ್ತು ಸ್ಟಾರ್ಟ್. ಬ್ರೇಕ್. ಓ ಅಕ್ಕ, ವೈಟ್ ಶೂಸ್ ಧೂಳು ಎಬ್ಬಿಸ್ಬೇಡ. ಬಂತು. ಹಾರಿ ಬಿಡು, ಲಿಫ್ಟಿಗೆ ಹೋಗ. ದೇವರೇ, ಬ್ರೇಕ್ ಡಾನ್ಸೇ ಮುಗಿಯುವುದಿಲ್ಲ. ಏನಂತೆ? ಎನರ್ಜಿನೂ ಸಹ ಖಾಲಿ ಆಗಲಿಲ್ಲ ಶಾಲೆಗೆ ಹೋಗಿ ಬಂದು. ನೋಡಿ ಎನರ್ಜಿ ಲೆವೆಲ್ ನೋಡಿ. ಇವತ್ತು ನಮಗೆ ಸಿಂಪಲ್ ಆದ ಕೋಳಿ ಸಾರು. ಇದರ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೇನೆ. ರೆಸಿಪಿಯನ್ನು ಮಿಸಸ್ ಕುಂದರ್ ರೆಸಿಪಿ ಚಾನಲಲ್ಲಿ ಹಾಕಿದ್ದೇನೆ ನಾನು. ತುಂಬ ಸಿಂಪಲ್, ಮಿನಿಮಮ್ ಇಂಗ್ರೀಡಿಯೆಂಟ್ಸ್, ಬಟ್ ವೆರಿ ಟೇಸ್ಟಿ. ಎಂತ ಮಾಡೋದು, ಎಂತ ಡಿಫ್ರೆಂಟ್ ಮಾಡಬೇಕು, ತೆಂಗಿನಕಾಯಿ ಇಲ್ಲ, ಸಿಂಪಲ್ ಆಗಿ ಮಾಡಬೇಕು ಅಂತ ಹೇಳುವವ್ರಿಗೆ ಇದು ಬೆಸ್ಟ್. ತುಂಬ ಕಮ್ಮಿ ಆಯಿಲ್ ಸಹ ತುಂಬ ಟೇಸ್ಟಿಯಾಗಿ ಬರ್ತದೆ. ಟ್ರೈ ಮಾಡಿ. ಕೆಲವರು ಟ್ರೈ ಮಾಡಿ ಆಲ್ರೆಡಿ ಹೇಳಿದ್ದೀರಿ ಒಳ್ಳೆ ಆಗಿದೆ ಅಂತೇಳಿ. ಸೊ ಥ್ಯಾಂಕ್ಸ್, ಟ್ರೈ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಸೊ ಯಾರೆಲ್ಲ ಟ್ರೈ ಮಾಡಲಿಲ್ಲ, ಈ ರೆಸಿಪಿಯನ್ನು ಡೆಫಿನೆಟ್ಲಿ ಟ್ರೈ ಮಾಡಿ ಅಂತ. ತುಂಬ ಟೇಸ್ಟಿ, ಗಂಜಿಯೊಟ್ಟಿಗೆಲ್ಲ ಇದು ಸಹ ಸೂಪರ್ ಆಗ್ತದೆ. ಈಗ ಕಿಯಾರನ್ಗೆ ಸೆಂಟೆನ್ಸಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೆಂಟೆನ್ಸಸ್ ಅಂದರೆ ಹೀಗೆ ಬ್ಯಾಗ್ ಅಂತೇಳಿ ಕೊಡ್ತಾರೆ. ಬ್ಯಾಗಿಂದ ಅವರೊಂದು ಸಿಂಪಲ್ ಆದ ಸೆಂಟೆನ್ಸ್ ಮಾಡಬೇಕು. ಸೊ ಎಂತ ಟೆನ್ಷನ್, ಮನೆಯಲ್ಲಿ ಅಕ್ಕಿ ಖಾಲಿ ಆಗಿದ್ದ? ಇದೆಲ್ಲ ಸಿಂಪಲ್. ನೀವೆಲ್ಲ ಜೆನ್ಸಿ ಮಕ್ಕಳು, ಬೇಗ ಕಲಿತೀರಿ. ಐ ಹ್ಯಾವ್ ಅ ಪಿಂಕ್ ಬ್ಯಾಗಿಗೆ ಒಂದು ಸೆಂಟೆನ್ಸ್ ಮಾಡಬೇಕು. ಹೀಗೆ ಮ್ಯಾನಿಗೆ, ದಿಸ್ ಮ್ಯಾನ್ ಇಸ್ ಫ್ಯಾಟ್. ಟ್ಯಾಪಿಗೆ ದಿಸ್ ಟ್ಯಾಪ್ ಇಸ್ ಆನ್. ಹಾಗೆ ಸೆಂಟೆನ್ಸಸ್ ಮಾಡಲಿಕ್ಕೆ ಡೈಲಿ ಬರಿಸ್ತೇನೆ ನಾನು. ಮ್ಯಾಥ್ಸ್ ಇವಳ ಅಪ್ಪ ಕಲಿಸುದು ಇವಳಿಗೆ. ಕ್ಯಾಬ್, ಐ ಸಿ ಅ ಬ್ಲೂ ಕ್ಯಾಬ್. ಹಾಗೆ ಸೆಂಟೆನ್ಸಸ್ ಮಾಡಲಿಕ್ಕೆ ಆಯ್ತಾ, ಹೀಗೆಲ್ಲ. ಹೀಗೆ ಹೇಳ್ಬೇಕು. ಸೊ ಇವತ್ತು ಅವಳಿಗೆ ವರ್ಡ್ಸ್ ಕಲಿಲಿಕ್ಕೆ. ವರ್ಡ್ಸ್. ಡ್ಯಾಡ್ ಸ್ಪೆಲ್ಲಿಂಗ್ ಹೇಳು. ಸಾರ್ಥಕ ಆಯ್ತು KG ಫೀಸ್ ಕಟ್ಟಿದ್ದಕ್ಕೆ. ಡ್ಯಾಮ್. ವೆರಿ ಗುಡ್. ದೆನ್ ಮ್ಯಾಡ್. MAD. ಶಬ್ಬಾಷ್. ಇಷ್ಟು ವರ್ಡ್ಸ್ ಎಲ್ಲ ಉಂಟು ಇವರಿಗೆ ಕಲಿಲಿಕ್ಕೆ. ಸೊ ಇದೆಲ್ಲ ವರ್ಡ್ಸ್ ಮೆಲ್ಲ ಕಲಿಯುವುದು. ಎಸ್. ಸೊ ಇದೆಲ್ಲ ವರ್ಡ್ ಸ್ವಲ್ಪ ಕಲಿಸುವುದು, ಸೊ ದಟ್ ಈಸಿ ಆಗ್ತದೆ ಅವಳಿಗೆ ಒಮ್ಮೆಲೆ. ನಮಗೆಲ್ಲ LKG ಅಲ್ಲಿ KG ಅಲ್ಲಿ ಇಷ್ಟು ಹೆವಿ ಇರಲಿಲ್ಲ ಪೋರ್ಷನ್. ನಾವೆಲ್ಲ ಸ್ಟೇಟ್ ಬೋರ್ಡ್ ಅಲ್ಲ, ನಾವು ಸ್ಟೇಟ್ ಬೋರ್ಡ್.
ಸೊ ಇಷ್ಟು ಹೆವಿ ಇರಲಿಲ್ಲ. ಸೊ ಇವಳ ಪೋರ್ಷನ್ ನೋಡುವಾಗ ನನಗೇನೆ ಒಮ್ಮೆ ಹೆದರಿಕೆ ಆಗ್ತದೆ. ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ಈಗಲೇ ಅರೇಂಜ್ ಮಾಡ್ಲಿಕ್ಕೆ ಇವಳಿಗೆ ಅರ್ಥವೇ ಆಗ್ತಿಲ್ಲ ಅದು ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್. ನಿನ್ನೆ ಸೂಪ್ ಒಂದು ಮಾಡೋದು ಬಾಕಿ. ಸೊ ಗಂಡ ಹೇಳಿದ್ರೆ ಇನ್ನು ಹೀಗೆ ಪುಲ್ ಮಾಡೋದು. ಸೊ ಗಂಡ ಹೇಳಿದ್ರೆ ಇನ್ನು ಅವ್ರು ಕಲಿಸ್ತಾರೆ ಮ್ಯಾಥ್ಸ್ ಅಂತೇಳಿ. ಎಂತೆಲ್ಲ ಬಾಯಿಗೆ ಬಂದ ನಂಬರ್ಸ್ ಹೇಳುದು, ಕೋಪ ಬರುತ್ತಲ್ಲವಾ. ಗೂರೈಸಿದ್ದಾಳೆ. ಸೊ ನಮಗೆಲ್ಲ ಇಷ್ಟು ಪೋರ್ಷನ್ ಇರಲಿಲ್ಲ. ಈಗದು ಮಕ್ಕಳಿಗೆ ತುಂಬ ಹೆವಿ ಪೋರ್ಷನ್. CBSE ಅಲ್ಲ, CBSE ಅಲ್ಲಿ ಭಯಂಕರ ಪೋರ್ಷನ್ ಅಂತೂ ಭಯಂಕರ. ನಮ್ಗೆ ಇದೆಲ್ಲ ಇದ್ದದೇನೋ ಸೆಕೆಂಡ್ ಥರ್ಡ್ ಸ್ಟ್ಯಾಂಡರ್ಡ್ ಇದ್ದದ್ದು ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಎಲ್ಲ. ಈಗೆಲ್ಲ KG ಅಲ್ಲಿ ಸ್ಟಾರ್ಟ್ ಆಗ್ತದೆ, ಅಪ್ಪರ್ KG ಅಲ್ಲಿ. ಹೋಗ್ಲಿ ಹೋಗ್ಲಿ ಗಾಡಿ. ಏಯ್ ಆರ್ ಇದು BAG ಬ್ಯಾಗ್, BAT ಬ್ಯಾಟ್, DAM ಡ್ಯಾಮ್. ವೆರಿ ಗುಡ್. GAG ಗ್ಯಾಗ್, ಗ್ಯಾಗ್. ಗ್ಯಾಗ್. MAD ಮ್ಯಾಡ್. ನೀನೇ ಫಿಂಗರ್ ಪಾಯಿಂಟ್ ಮಾಡು. ಇಲ್ಲಿಯ ಮೊಟ್ಟೆ ನೋಡಿ ಹೀಗೆ, ಇದರಲ್ಲಿ ಡೇಟ್ ಇರ್ತದೆ ಆಯಿತಾ, ಯಾವಾಗ ಪ್ರೊಡಕ್ಷನ್ ಆದದ್ದು. ಇದು 26th ಮೇಗೆ ಆದದ್ದು. ಎಕ್ಸ್ಪೈರಿ ಡೇಟ್ಸ್ ಇರ್ತದೆ, 3 ತಿಂಗಳ ನಂತರ ಎಕ್ಸ್ಪೈರಿ. 24th ಆಗಸ್ಟಿಗೆ ಎಕ್ಸ್ಪೈರ್ ಆಗ್ತದೆ ಈ ಮೊಟ್ಟೆಗಳು ಎಲ್ಲ. ಸೇಮ್ ಬ್ಯಾಚ್. ಸೊ ಇದು ಗ್ರೀನ್ ಕಲರ್. ಗ್ರೀನ್ ಕಲರ್ ಅಂದರೆ ಇಲ್ಲೇ ಲೋಕಲಿ ಪ್ರೊಡ್ಯೂಸ್, ಅಂದರೆ ಇಲ್ಲೇ ಮೊಟ್ಟೆ ಇಟ್ಟದು ಕೋಳಿ. ಸೇಮ್ ಗ್ರೀನ್ ಕಲರ್ ಬರ್ದಿದೆ ಅಲ್ಲ, ಅದರಲ್ಲಿ ಪಿಂಕ್ ಕಲರ್ ಸಹ ಬರ್ತದೆ. ಪಿಂಕ್ ಕಲರ್ ಆದರೆ ಇಲ್ಲಿದಲ್ಲ, ಒಂದ ಇಂಡಿಯಾದಿಂದ, ಸೌದಿಯಿಂದ, ಕತಾರಿಂದ, ಒಮಾನಿಂದ, ಬೇರೆ ಕಡೆಯಿಂದ ಬಂದದ್ದು, ಬೇರೆ ಗಲ್ಫ್ ಕಂಟ್ರಿಯಿಂದ ಬಂದದ್ದು. ಇಲ್ಲಿ UAE ಇದು ಪ್ರೊಡ್ಯೂಸ್ ಅಲ್ಲ. UAE ಇದಾದ್ರೆ ಗ್ರೀನ್ ಕಲರ್ ಇರ್ತದೆ, ಹೊರಗಿಂದ ಬಂದದಾದ್ರೆ ಪಿಂಕ್ ಕಲರ್. ಸೊ ನಾನು ಹೆಚ್ಚಾಗಿ ಗ್ರೀನ್ ಕಲರ್ ತಗೊಳ್ದು. ಗ್ರೀನ್ ಕಲರ್ ತಗೊಂಡ್ರೆ ಮೊಟ್ಟೆ ಸ್ವಲ್ಪ ಸೈಜ್ ವೈಸ್ ದೊಡ್ಡ ಇರ್ತದೆ. ಮತ್ತೆ ಒಂದು ಇದು ಗೊತ್ತುಂಟ ವಿಶೇಷತೆ, ಈ ಮೊಟ್ಟೆ ಅಲ್ಸ ನಮ್ಮ ಬಟ್ಟೆಗೆ ಹೀಗೆ XL ಮೀಡಿಯಂ ಸೈಜ್ ಅಂತೇಳಿ ಉಂಟು, ಹಾಗೆ ಇಲ್ಲಿ ಮೊಟ್ಟೆಗೆ ಸಹ ಸೈಜ್ ಉಂಟು. ಚಿಕ್ಕ ಮೊಟ್ಟೆಗೆ ಸ್ಮಾಲ್, ಮೀಡಿಯಂ, ಲಾರ್ಜ್, ಎಷ್ಟು ದೊಡ್ಡ ಇರ್ತದೆ ಅಷ್ಟು ರೇಟ್ ಜಾಸ್ತಿ. ಲೋಕಲ್ ಆದರೆ ಇದಕ್ಕೆ ನಾನು ಅರೌಂಡ್ 26 ದಿರಮ್ ಕೊಟ್ಟಿದ್ದೇನೆ 30 ಮೊಟ್ಟೆಗೆ. ಆದರೆ ಆಗ್ಬೋದು, ಸ್ವಲ್ಪ ದೊಡ್ಡ ಉಂಟು. ಚಿಕ್ಕ ಅಂದರೆ ಚಿಕ್ಕ, ಕಿಯಾರಾಗಿ ಸಮೇತ 2 ಮೊಟ್ಟೆ ಬೇಕಾಗ್ತದೆ, ಅದು ತುಂಬ ಚಿಕ್ಕ ಇರ್ತದೆ. ಇದಾದರೆ ಸ್ವಲ್ಪ ಒಳ್ಳೆ ಸೈಜ್ ಉಂಟು, ಇದೆಲ್ಲ ಒಳ್ಳೆ ಸೈಜ್ ಉಂಟು. ಹೀಗೆ ನಾನು ಎಗ್ ಬಾಕ್ಸಲ್ಲಿ ಹಾಕಿ ಇಡುದು ಫ್ರಿಜ್ಜಲ್ಲಿ. ಹೇಳ್ತಾರೆ, ನಾನೊಂದು ರೀಲಲ್ಲಿ ನೋಡಿದೆ ಆಯ್ತಾ, ಇದ್ರಲ್ಲಿ ಸಹ ಚಿಕ್ಕ ಚಿಕ್ಕ ಹೊಟ್ಟೆ ಉಂಟು. ನಾವು ಹೀಗೆ ಓಪನ್ ಇಟ್ಟರೆ ಫ್ರಿಜ್ದು ಬೇರೆ ಎಲ್ಲ ವಸ್ತುದು ಸ್ಮೆಲ್ಲ, ಮಾಯಿಶ್ಚರ ಇದು ಎಳಿತದೆ ಮೊಟ್ಟೆ. ಸೊ ಯಾವತ್ತು ಮೊಟ್ಟೆಯನ್ನು ಮೊಟ್ಟೆ ಟ್ರೇಗೆ ಹಾಕಿ ಕ್ಲೋಸ್ ಮಾಡಿ ಇಡಬೇಕು, ಆಗ ಎಂತ ಸಾಗುದಿಲ್ಲ. ಇದು ನಾನು ಊರಿಂದ ತಂದ ನೇರಳೆ ಹಣ್ಣು ಉಂಟಲ್ಲ, ಅದರ ಬೀಜದ ಪೌಡರ್, ಶುಗರ್ಗೆ ಭಾರಿ ಒಳ್ಳೆ ಅಂತ ಹೇಳಿದರು. ಸೊ ತಂದದು. ಇಷ್ಟು ಚಿಕ್ಕ ಪ್ಯಾಕೆಟ್ಗೆ 90 ರೂಪೀಸ್. ಬಟ್ ತುಂಬ ಸಮಯ ಬರ್ತದೆ ಇದು. ಇದು ನೀರಿಗೆ ಹಾಕಿ, 1 ಸ್ಪೂನ್ ನೀರಿಗೆ ಹಾಕಿ ಒಳ್ಳೆ ಕುದಿಸಿ ಕುಡಿಲಿಕ್ಕೆ ಬೆಳಿಗ್ಗೆ. ಶುಗರ್ ಇದ್ದವ್ರಿಗೆ ಖಾಲಿ, ಅದೇ ಒಮ್ಮೆಲೆ ಶುಗರ್ ಲೋ ಆಗ್ತದೆ. ನಾನು ತಂದು ಇದು 1 ವರ್ಷ ಆಯಿತು, ಮುಹೂರ್ತ ಬರಲಿಲ್ಲ. ಈಗ ಇಂಡಿಯಾಗೆ ಹೋಗುವ ಚಾನ್ಸಸ್ ಮಿನಿ ಇದ್ರೆ ಅದರಿಂದ ನಾನು ಇದು ಖಾಲಿ ಮಾಡ್ತಾ ಇದ್ದೇನೆ ಎಲ್ಲ ವಸ್ತುವನ್ನು. ಇನ್ನು ನಾನು ಎಂತ ಸಹ ತರುವುದಿಲ್ಲ ಗ್ರಾಸರಿಯಿಂದ, ತಂದರೆ ಉಳಿತದಲ್ಲ. ಇನ್ನು ಸಹ ಕನ್ಫರ್ಮ್ ಆಗಲಿಲ್ಲ, ಟಿಕೆಟ್ ಕನ್ಫರ್ಮ್ ಆಗಲಿಲ್ಲ. ಇವತ್ತು ಕನ್ಫರ್ಮ್ ಆಗ್ತದೆ. ಈಗ ಎಷ್ಟು ಗಂಟೆ? 7 o'clock ಆದದಷ್ಟೇ. ಇನ್ನು ಸ್ವಲ್ಪ ಹೊತ್ತಲ್ಲಿ ಕನ್ಫರ್ಮ್ ಆಗ್ತದೆ ಹೋಗ್ತೇವಾ ಇಲ್ಲವಾ ಅಂತೀವಿ. ಇವತ್ತು ಕಿಯಾರನ್ಗೆ ರೈಸ್ ಬೇಡ ಅಂತೆ, ದೋಸೆ. ಡಯಟಲ್ಲಿದ್ದಾಳೆ ಕಿಯಾರ. ಪ್ಲೇಟ್ ಇಡು ಮಗ, ಇಲ್ಲಿ ನಪ್ಪೆಂತ ಉಂಟು ಪ್ಲೇಟ್. ಕಟ್ ಮಾಡಬೇಕಾ? ಇದಕ್ಕೆ ಹಾಕಿ ಕಟ್ ಮಾಡಿ ಕೊಡೋದು, ಮತ್ತೆ ಟೈಮ್ ವೇಸ್ಟ್ ಮಾಡೋದು. ಹೋಗ್ಲಿ ಹೋಗ್ಲಿ ಬೇಗ. ಬಿಸಿ ಉಂಟಾ? ಮೆಲ್ಲ ಮೆಲ್ಲ. ಓಕೆ, ಬೇಡ ಬೇಡ ಬೇಡ, ಕಾಲು ಯೂನಿಫಾರ್ಮ್ ಹಾಕಿ ಇಡುವ. ಓಕೆ, ಹಾಕಿ ನೀನು ಮಲಗು. ಯೂನಿಫಾರ್ಮ್ ಅನ್ನು ಹಾಕಿ ನೀನು ಮಲಗು. ಓಕೆ, ಹೋಗುದು ಬೇಡ, ಶಾಲೆಗೆ ಹೋಗುದೇ ಬೇಡ ಇನ್ನು, ಆಯ್ತಾ? ಯಾಕೆ ಮಗ ಶಾಲೆಗೆ ಹೋಗುದು ಬೇಡ? ಯಾಕೆ ಬೇಡ? ಇಷ್ಟ ಅಲ್ಲವಾ? ಅಲ್ಲಿ ಎಷ್ಟು ಫ್ರೆಂಡ್ಸ್ ಇದ್ದಾರೆ, ಯಾಕೆ ಬೇಡ? ಇರಿಟೇಟ್ ಆಗ್ತದೆ ಶಾಲೆಗೆ ಹೋಗುವಾಗ. ಓಕೆ ಓಕೆ ಓಕೆ, ಅದಕ್ಕೆ ಬೇಡ ಹೇಳುತ್ತಾ? ಓಕೆ ಓಕೆ ಓಕೆ, ಬೇಡ
ಆಯ್ತು ಬೇಡ ಬೇಡ, ನಾವು ಶಾಲೆ ಆಚೆ ಹೋಗುದು ಬೇಡ, ನಾವು ಯೂನಿಫಾರ್ಮ್ ಹಾಕಿ ಜಸ್ಟ್ ಮಲಗಿ ಬಿಡುವ. ಶಾಲೆ ಆಚೆ ಹೋಗುದು ಬೇಡ, ಇದು ಯೂನಿಫಾರ್ಮ್ ಹಾಕು, ಖಾಲಿ ಪ್ರೆಸೆಂಟ್ ಮ್ಯಾಮ್ ಅಂತ ಹೇಳಿ ಮತ್ತೆ ಮಲಗು. ಈಚೆ ಬಾಬು ಸ್ವಲ್ಪ. ಬೇಡ ಬೇಡ ಮಲಗುದು ಬೇಡ, ಈಗ ಹೇಳು ಬೆಲ್ಟ್ ಎಲ್ಲ ಹಾಕಿ ಮತ್ತೆ ಮಲಗು ಆಯ್ತಾ. ಬೆಲ್ಟ್ ಇಲ್ಲ ಮಗ, ಇಲ್ಲ ನಿಂಗೆ. ಆಯ್ತಾಯ್ತು, ನಾವು ಫಂಕ್ಷನ್ಗೆ ಹೋಗುವಾನ, ಮದ್ವೆಗೆ ಹೋಗುವಾನ ಬೇಡವಾ? ಓಕೆ, ಮತ್ತೆ ಯು ವಾಂಟ್ ಟು ಸ್ಲೀಪಾ? ಓಕೆ ಆಯ್ತು ಬೇಡ ಬೇಡ ಬೇಡ, ಶಾಲೆಗೆ ಹೋಗುದು ಬೇಡ. ಕೂದಲೆಲ್ಲ ಕಟ್ಟಿ ಮತ್ತೆ ನಾವು ಮಲಗುವ ಆಯ್ತಾ. ಚಾ 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 ನೋಡಪ್ಪ, ನೋಡಿ ಎಷ್ಟು ಚಂದ ನನ್ನ ಮೇಲೆ. ಯಪ್ಪ ಕೂಬಾರ್ದು. ಆಯ್ತು, ಅದು ಸ್ಲೀಪ್ ನಿಲ್ಲು, ಕೂದಲು ಬಾಚಿ ಮತ್ತೆ ಮಲಗುವ. ಒಳ್ಳೆ ಆಗ್ತದೆ ಶಾಲೆಯಲ್ಲಿ, ನಿಂಗೆ ಆಡ್ಲಿಕ್ಕೆ ಆಗ್ತದೆ. ಎಲ್ಲ ಸಿಗ್ತಾರೆ ಶಾಲೆಯಲ್ಲಿ, ಕೂಗ್ತಾರ ಬಾಬು, ಕೂಗ್ತಾರ. ಮೇಲೆ ನೋಡು, ಇನ್ನಾಯ್ತು 2 days ಮತ್ತೆ ಫಿನಿಶ್. 2 days ಮಗ ಮತ್ತೆ ಫಿನಿಶ್. ಮತ್ತೆ ಇಲ್ಲಿ ಶಾಲೆವೇ ಬೇಡ ನಮ್ಗೆ ಆಯ್ತಾ. ಆಯ್ತು ನಾ ಕೂದಲು ಬಾಚಿ ಮಲಗುವ. ಇದು ಯಾರು ಬರೆದ ಕಥೆಯೋ. ಚಂದ ಉಂಟ ಮಗ ರಾಗ? ಇಲ್ಲವಾ? ಆಯ್ತಾಯ್ತು, ನಾವು ಮಲಗುವ ಇನ್ನು, ನಾವು ಕುತ್ಕೊಳ್ಳೋದು ಬೇಡ ಆಯ್ತಾ. ಇನ್ನು ಹೊರಟೆಲ್ಲ ಆಯ್ತಲ್ಲ, ನಾವು ಮಲಗುವ. ಇಲ್ಲಿ ಬಾ ಮಗ, ಎದುರ್ದು ಕೂದಲೆಲ್ಲ ಸರಿ ಮಾಡುವ, ಮತ್ತೆ ಮಲಗುವಾಗ ನಿಂಗೆ ತಾಗ್ತದೆ. ಶಾಲೆಗೆ ಹೋಗುದಲ್ಲ, ನಾವು ಶಾಲೆಗೆ ಹೋಗುದು ಬೇಡ ಆಯ್ತಾ. ನಾವು ಈಚೆ ಬೀಚ್ ಸೈಡ್ ಹೋಗುವ. ನಿಂಗೆ ಕಾಫ್ ಉಂಟಾ? ಫ್ರೆಂಡ್ಸಿಗೆ ಸಹ ಕಾಫ್ ಆಗ್ತದಾ? ಪಗರ್ತದಾ? ಭಾರಿ ಕೇರಿಂಗ್ ಅಪ್ಪ ನೀನು. ಆಯ್ತಾಯ್ತು, ಸ್ವಲ್ಪ ಕಳೆಗೋರಿಗೆ ಗಾಡಿ ನೋಡಿ ಬರುವ ಬಾ. ಅವಳು ಕೂಗುದಿಲ್ಲ ಹೇಳಿದೆ. ಮಮ್ಮ ಇದ್ದೇನೆ ನಾನು ಅಲ್ಲಿ ಹೊರಗೆ, ಮರ ಉಂಟಲ್ಲ, ನೀನ್ ಮರದಲ್ಲಿ ಆಡ್ತಿ, ನಾನು ಆ ಮರದ ಮೇಲೆ ಕುತ್ಕೊಳ್ತೇನೆ. ಓಕೆ, ನೀನ್ ಬರುವಾಗ ರಪಕ್ಕ ಹಾಕ್ತೇನೆ. ಓಕೆ, ಎಲ್ಲಿ ಹೋಗುದಿಲ್ಲ, ನಾನು ಅಲ್ಲೇ ಇರ್ತೇನೆ ಆಯ್ತಾ. ನಂಗೆ ಕೆಲಸ ಉಂಟು, ಸೀದಾ ಹೋಗುದಿಲ್ಲ ಇವತ್ತು ಅಲ್ಲಿ ಮರ ಮೇಲೆ ಕುತ್ಕೊಳ್ತೇನೆ ನಾನು ಆಯ್ತಾ. ಇವತ್ತು ಸೀದಾ ಹೋಗುದು ಬೇಡ ಆಯ್ತಾ. ನಾವು ಜಸ್ಟ್ ಒಂದು ನೋಡಿ ಬರುವ, ಟೀಚರ್ ಎಲ್ಲ ಹುಷಾರಿದ್ದಾರಾ ಆಯ್ತಾ. ಬಾ, ಕೂಗ್ಬಾರ್ದು, ಎಷ್ಟು ಸ್ಟ್ರಾಂಗ್ ಅಂತೆ. ಇದನ್ನ ಇಡುವ ಬ್ಯಾಗಲ್ಲಿ, ಸ್ವಲ್ಪ ಚೆನ್ನಾಗಿ ಅಂತದಲ್ಲ. ಕೂಗ್ಬೇಡ ಇಟ್ಟು ಬಂದೆ ಕಿಯಾರನ್ನು. ಮಕ್ಕಳು ಶಾಲೆಗೆ ಖುಷಿಯಲ್ಲಿ ಹೋದ್ರೆ ನಮ್ಗೆ ಸಹ ಖುಷಿ ಆಗ್ತದೆ ಮಾರಿ. ಹೀಗೆ ಇವತ್ತು ಏನೋ ಅವಳ ಮೂಡೇ ಸರಿ ಇಲ್ಲ, ಕೂಗಿಕೊಂಡು ಬ್ಯಾಂಡಲ್ಲೇ ಓದೋದು. ಸೊ ಅವರು ಕೂಗಿದ್ರೆ ಹೇಗೆ ಸಹ ಮಂಗೆ ಮಾಡಿ ನಾನು ಕಲಿಸಿದೆ. ಆದ್ರೆ ಮಕ್ಕಳು ಕೂಗಿದ್ರೆ ನಮ್ಗೆ ಸಹ ಮತ್ತೆ ಸರಿ ಇರುದಿಲ್ಲ, ಮನ ಸರಿ ಇರುದಿಲ್ಲ. ಎಂತ ಮಾರಿ ಸರಿ ಇದ್ದಾಳ, ಕ್ಲಾಸಲ್ಲಿ ಸರಿ ಇದ್ದಾಳ ಅಂತಿಲ್ಲ. ಅವಳು ತುಂಬಾ ರೇರ್ ಹೀಗೆ ಹಠ ಮಾಡೋದು. ಆದ್ರೆ ಇವತ್ತು ಭಯಂಕರ, ಅವಳಿಗೆ ಮನಸ್ಸೇ ಇರಲಿಲ್ಲ ಹೋಗ್ಲಿಕ್ಕೆ ಶಾಲೆಗೆ. ಎಂತ ಅಂತಿಲ್ಲ, ಹೇಗೆ ಸಹ ಮಾಡಿ ಕಲಿಸಿದೆ. ಮತ್ತೆ ಅಲ್ಲಿ ಒಮ್ಮೆ ಹೋಗಿ ಸೆಟ್ ಆದ ಮೇಲೆ ಮತ್ತೆ ಸರಿ ಆಗ್ತಾಳೆ. ಆದ್ರೆ ಮಕ್ಕಳು ಖುಷಿಯಲ್ಲಿ ಹೋದ್ರೆ ತಂದೆ ತಾಯಂದಿರಿಗೆ ಸಹ ಒಂದು ಸಮಾಧಾನ ಅಲ್ಲ, ಮಕ್ಕಳು ಖುಷಿಯಲ್ಲಿ ಶಾಲೆಗೆ ಹೋದ್ರು ಅಂತೇಳಿ. ಪಾರ್ಸೆಲ್ ಕೊಡ್ಲಿಕ್ಕೆ ಹೋಗಿದ್ದೆ ಅಲ್ಲ, ಸೊ ಅವರು ತಗೊಳುದಿಲ್ಲ ಅಂತ ಹೇಳಿದ್ರು. ಸೊ ಇದು ಈಗ ಕಾಟನ್ ನಾನು ತರಿಸಿದೆ ನಮ್ಮ ಮನೆ ಹತ್ರ ಇರುವ ಸೂಪರ್ ಮಾರ್ಕೆಟಿಂದ. ಈಗ ಕಾಟನ್ಗೆ ಸಹ ಭಯಂಕರ ರೇಟ್. ಕಾಟನ್ ಎಲ್ಲ ಮುಂಚೆ ಹೀಗೆ ಫ್ರೀಗೆಲ್ಲ ಸಿಕ್ತಿತ್ತ ಆಯ್ತಾ, ಅಲ್ಲಿ ಇಲ್ಲೆಲ್ಲ ಬಿಸಾಡ್ತಿದ್ರು ಸೂಪರ್ ಮಾರ್ಕೆಟ್ದವರೆಲ್ಲ. ಈಗ ಕಾಟನ್ಗೆ ಸಹ 9 ದಿರಂ. 9 ದಿರಂ ಅಂದರೆ ಒಂದು 220-250 ರೂಪಾಯಿ ಒಂದು ಕಾಟನ್ಗೆ. ಸೊ ಅದರಲ್ಲೆಲ್ಲ ಈಗ ಸ್ಯಾಮ್ನವ್ರು ಬಂದಿದ್ರಲ್ಲ ಲಾಸ್ಟ್ ಇಯರ್, ಸೊ ಅವರು ತುಂಬ ಬಟ್ಟೆ ಹಾಗೂ ಶೂಸ್ ಎಲ್ಲ ಬಿಟ್ಟು ಹೋಗಿದ್ದಾರೆ. ಸುಮ್ಮನೆ ಇಟ್ಟಿಟ್ಟು ಹಾಳಾಗ್ತದಲ್ಲ, ಅವ್ರು ಬ್ಯಾಂಗ್ಳೂರಲ್ಲಿ ಇರೋದು. ಸೊ ನಾನು ಹೇಳಿದೆ, ನಾನು ಕಲಿಸಿಕೊಡ್ತೇನೆ. ಕೊರಿಯರ್ ಮಾಡೋದಾದ್ರೆ ಏರ್ ಕಾರ್ಗೋ, ಈಗ ಸಿ ಕಾರ್ಗೋ ಇಲ್ಲ ಈಗಿನ ಸಿಚುವೇಶನ್ ಇಂದಾಗಿ. ಸಿ ಕಾರ್ಗೋ ಇಲ್ಲ, ಖಾಲಿ ಏರ್ ಕಾರ್ಗೋ. ಏರ್ ಕಾರ್ಗೋ 1 kg ಕಲಿಸೋದಕ್ಕೆ 12 ದಿರಂ 50 ಫಿಲ್ಸ್. ಸೊ ತುಂಬ ಎಕ್ಸ್ಪೆನ್ಸಿವ್. ಮತ್ತೆ ಮಿನಿಮಮ್ 30 kgs ಬೇಕೇ ಕಲಿಸ್ಬೇಕಾದ್ರೆ. ಒಂದು 10 kg 15 kg ತಗೊಳುದಿಲ್ಲ ಅವರು. 1 kgಗೆ 325 ರುಪೀಸ್ ಆಗ್ತದೆ ಏರ್ ಕಾರ್ಗೋ ಮಾಡೋದಾದ್ರೆ. ಅದು ಸಹ ಮಿನಿಮಮ್ kgs ಬೇಕು. ಮೊನ್ನೆ ನಾನು ತಗೊಂಡು ಹೋಗಿದ್ದೆ, ನೀವು ನೋಡಿರ್ಬೋದು. ನೆಕ್ಸ್ಟ್ಗೆ ಕೊಂಡೋಗಿ ಪುನಃ ವಾಪಸ್ ತಗೊಂಡು ಬಂದದ್ದು ನಾನು, ಯಾಕಂದ್ರೆ ಅವ್ರು ತಗೊಳುದಿಲ್ಲ ಅಂದರೆ ಮಿನಿಮಮ್ 30 kgs ಬೇಕೇ. ಸೊ ಅದರಿಂದಾಗಿ ನಮ್ದು ಒಂದು ಅಂಕಲ್ದು ಫ್ರೆಂಡ್ ಹೋಗ್ತಿದ್ದಾರೆ, ಪ್ಯಾಟು ಮಾಮ ಅಂತೇಳಿ, ಅವರು ಉಡುಪಿಯಲ್ಲಿ ಇರುವುದು. ಸೊ ಅವರು ಇವತ್ತು ರಾತ್ರಿ ಹೊರಡ್ತಿದ್ದಾರೆ ಊರಿಗೆ. ಸೊ ಅವರೊಟ್ಟಿಗೆ ಅವ್ರ ಹತ್ರ ಲಗೇಜ್ ಇಲ್ಲ ಅಂತೆ, ಸೊ ಅವರು ಕೊಂಡೋಗ್ತಾನೆ ಅಂತ ಹೇಳಿದರು.
ಸೊ ಅವರೊಟ್ಟಿಗೆ ಸ್ಯಾಮ್ ರವರ ಲಗೇಜ್ ಎಲ್ಲ ನಾನು ಕಳಿಸಿಕೊಡ್ತಿದ್ದೇನೆ. ಈಗ ಕಾರ್ಟನ್ ತರಿಸಿದೆ, ಎಲ್ಲ ಬ್ಯಾಗೇಜ್ ಎಲ್ಲ ಉಂಟು, ಎಲ್ಲ ಹಾಕಿ ಅವ್ರಿಗೆ ಕೊಡುದು. ಮಧ್ಯಾಹ್ನ ಅವ್ರು ಬರ್ತಾರೆ, ನಮ್ಮ ಮನೆ ಹತ್ರ ಇರುವ ಒಂದು ಹೋಟೆಲ್ ಅಲ್ಲಿ ಇದ್ದಾರೆ ಈಗ ಅವರು. ಸೊ ಅವರಲ್ಲಿ ಬರ್ತಾರೆ. ಸೊ ನಾನು ಲಗೇಜ್ ಎಲ್ಲ ಕೊಂಡೋಗಿ ಅವ್ರಿಗೆ ಕೊಟ್ಟರೆ ಆಯಿತು. ಸೊ ಒಂದು ಲಗೇಜ್ ಹೋಗ್ತದಲ್ಲ, ಇಲ್ಲದೆ ಸುಮ್ಮನೆ ಇಟ್ಟಿಟ್ಟು ಅವನ ಬಟ್ಟೆ ಎಲ್ಲ ಹಾಳಾಗ್ತದೆ. ಈಗ ಹುಷಾರಿದ್ದ ನಾವು ಊಟದಿಂದಾಗಿ, ನಾವು ಊಟದ ಬ್ರ್ಯಾಂಡ್ ಚೇಂಜ್ ಮಾಡಿದ್ರಿಂದಾಗಿ ಹೀಗೆ ಅದು. ಊಟದ ಬ್ರ್ಯಾಂಡ್ ನಾವು ಇಂಟೆನ್ಷನಲಿ ಚೇಂಜ್ ಮಾಡಿದಲ್ಲ, ಅವ್ರ ಹತ್ರ ಇರಲಿಲ್ಲ ಆ ಬ್ರ್ಯಾಂಡ್. ಸೊ ಅದರಿಂದಾಗಿ ಅವ್ರ ಹತ್ರ ಎಂತ ಉಂಟು, ಒಳ್ಳೆ ಉಂಟಾ ಕೇಳಿ ತಗೊಂಡದ್ದು, ಅದು ಸಹ ಅವನಿಗೆ ಆಗಲಿಲ್ಲ. ಮತ್ತೆ ನಾವು ಅಮೆಝಾನಿಂದ ಆರ್ಡರ್ ಮಾಡಿದ್ದು, ಅವನಿಗೆ ಇಷ್ಟವಾದ ಬ್ರ್ಯಾಂಡೇ, ಮುಂಚೆ ತಗೊಳ್ತಿದ್ದ ಬ್ರ್ಯಾಂಡನ್ನು. ಸೊ ಈಗ ಭಾರಿ ಖುಷಿಯಲ್ಲಿ ಊಟ ಮಾಡ್ತಿದ್ದಾನೆ, ಊಟ ಸಹ ಮಾಡ್ತಾನೆ. ಮುಂಚೆದು ಊಟ ಅವನು ತಿಂತಿರ್ಲಿಲ್ಲ, ಈಗ ಕಾಯ್ತಾ ಇರ್ತಾನೆ. 10 ಗಂಟೆಗೆ ಬೀಳುದು ಅವನಿಗೆ ಊಟ, 9:15 ಹೀಗೆ ಮರ್ಕ ಸಂಕಟಾಗಿ ನಿಂತಿರ್ತಾನೆ ಮೇಲೆ ಊಟಗೆ. 2 ಸರ್ತಿ ಬೀಳ್ತದೆ, ಬೆಳಿಗ್ಗೆ 10 ಗಂಟೆ ಹಾಗೂ ರಾತ್ರಿ 10 ಗಂಟೆಗೆ ಊಟ. ಇಲ್ಲಿ ಎಲ್ಲರೂ ಸಹ ಹುಷಾರಿದ್ದಾರೆ. ಇವರಿಗೆ ಸಹ ಊಟ ಬಿದ್ದದಷ್ಟೇ. ಶಾರ್ಪ್ 10 ಗಂಟೆಗೆ ಬೀಳ್ತದೆ. ಈಗ 10 ಆಯಿತು. ಇವರೆಲ್ಲ ಸ್ವಲ್ಪ ಸ್ಲೋ ಇದ್ದಾರೆ ತಿನ್ನೋದ್ರಲ್ಲಿ. ಊರಿಗೆ ಬರುದು ಎಂತ ಕತೆ, ಬರ್ತೇನೆ ಇಲ್ಲವಾ ಅಂತ ಹೇಳಲೇ ಇಲ್ಲ ಅಲ್ಲ ನಾನು ಟಿಕೆಟ್ಸ್ ಕನ್ಫರ್ಮ್ ಆಗುವವರೆಗೆ ಹೇಳುದು ಬೇಡ ಅಂತ ನೆನೆಸಿದ್ದೆ. ಯಾಕೆಂದರೆ ಸುಮ್ಮನೆ ಈಗದು ಕಂಡೀಷನ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಫ್ಲೈಟ್ಸ್ ಎಲ್ಲ ಬೇಗನೆ ಕ್ಯಾನ್ಸಲ್ಸ್ ಆಗ್ತಾ ಉಂಟು. ಸೊ ಸ್ವಲ್ಪ ಕನ್ಫರ್ಮ್ ಆಗುವವರೆಗೆ ಹೇಳುದು ಬೇಡ ಅಂತಿಲ್ಲ ನಾನು ಹೇಳಿಲ್ಲ. ನಿನ್ನೆ ರಾತ್ರಿ ಕನ್ಫರ್ಮ್ ಆಯಿತು, ಟಿಕೆಟ್ಸ್ ಎಲ್ಲ ಬುಕ್ ಆಯಿತು. ಜುಲೈ 1st ವೀಕ್ 4th ನೈಟಿಗೆ ಸಂಜೆಗೆ ಟ್ರಾವೆಲ್ ಮಾಡ್ತಿದ್ದೇವೆ. ನೈಟಿಗೆ ನಾವು ಡೈರೆಕ್ಟ್ ಮ್ಯಾಂಗ್ಳೂರ್ಗೆ ಬರ್ತಿಲ್ಲ, ಫಸ್ಟ್ ಮುಂಬೈಗೆ ಹೋಗ್ತಿದ್ದೇನೆ. ಮುಂಬೈಗೆ ಹೋಗಿ ಆನಂತರ ಅಲ್ಲಿಂದ ಒಂದು ಸ್ವಲ್ಪ ದಿನ ಬಿಟ್ಟು ಮ್ಯಾಂಗ್ಳೂರ್ಗೆ ಟ್ರಾವೆಲ್ ಮಾಡ್ತಿದ್ದೇನೆ. ಯಾಕಂದರೆ ಡೈರೆಕ್ಟ್ ಫ್ಲೈಟ್ಸ್ ಎಲ್ಲ ಉಂಟು, ಆದರೆ ಕ್ಯಾನ್ಸಲ್ ಆಗುವ ಸಾಧ್ಯತೆ ಜಾಸ್ತಿ. ಸೊ ಅದರಿಂದಾಗಿ ನಾನು ವಯಾ ಮುಂಬೈ ಹೋಗ್ತಿದ್ದೇನೆ. ಮುಂಬೈಯಲ್ಲಿ ಅಜ್ಜಿಯನ್ನೆಲ್ಲ ಸಿಕ್ಕಿ ಒಂದು ಸ್ವಲ್ಪ ಕಷ್ಟ ಸುಖ ಎಲ್ಲ ಮಾತಾಡಿ ಆನಂತರ ಅಲ್ಲಿಂದ ಮಂಗಳೂರಿಗೆ ಹೋಗುದು. ಬೈ ಗಾಡ್ಸ್ ಗ್ರೇಸ್ ಎಲ್ಲ ಓಕೆ, ಇನ್ನೂ ಸಹ ಓಕೆ ಇರಲಿ ಅಂತೇಳಿ ಜಸ್ಟ್ ಪ್ರೇಯರ್ ಮಾಡೋದಷ್ಟೇ. ಒಳ್ಳೆ ರೀತಿಯಲ್ಲಿ ಬಂದು ಊರು ಮುಟ್ಟಬೇಕು, ಇಂಡಿಯಾ ಮುಟ್ಟಬೇಕು ಅಂತೇಳಿ ಒಂದು ಆಸೆ. ಗಂಡ ಬರ್ತಿಲ್ಲ ಹಾಗೂ ವೀನಾಕ ಸಹ ಬರ್ತಿಲ್ಲ. ಈಗಿನ ಕರೆಂಟ್ ಸಿಚುವೇಶನ್ ಅಲ್ಲಿ ಟ್ರಾವೆಲ್ ಮಾಡುದು ಅಗತ್ಯ ಇದ್ರೆ ಖಾಲಿ ಟ್ರಾವೆಲ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದನ್ನಾಗಿ ವೀನಾಕ ಹೇಳಿದ್ರು ನಾನು ಬರುದಿಲ್ಲ, ಅವ್ರ ಎದುರು ಹೋಗಿದ್ದಾರೆ. ಅವರು ಹೇಳಿದ್ರು ಈ ಸರ್ತಿ ನಾನು ಬರುದಿಲ್ಲ, ನೆಕ್ಸ್ಟ್ ಟೈಮ್ ನೋಡುವ ಅಂತೇಳಿ. ಅವ್ರಿಗೆ ಮತ್ತೆ ಕಾಲು ನೋವು ಉಂಟು, ಫ್ಲೈಟಲ್ಲಿ AC ಆಗ್ತಾರಲ್ಲ, ಅವ್ರಿಗೆ AC-ಗೆ ಇನ್ನೂ ಸಹ ಜಾಸ್ತಿ ಕಾಲು ನೋವು ಎಲ್ಲ ಆಗ್ತದೆ. ಸೊ ಅದರಿಂದಾಗಿ ಅವರು ಬರುದಿಲ್ಲ. ನನ್ನ ಹಸ್ಬೆಂಡ್ ಸಹ ನಮ್ಮೊಟ್ಟಿಗೆ ಬರ್ತಿಲ್ಲ, ಅವರು ಮತ್ತೆ ಜುಲೈ ಎಂಡ್ ಆಗುವಾಗ ಬರ್ತಾರೆ. ಈಗ ಜುಲೈ ಆಗಸ್ಟ್ ಸೀಸನ್, ತುಂಬಾ ಮಕ್ಕಳಿರುವ ಪೇರೆಂಟ್ಸ್ ಎಲ್ಲ ಟ್ರಾವೆಲ್ ಮಾಡೋದು ಜುಲೈ ಆಗಸ್ಟ್ಗೆ, ಯಾಕಂದ್ರೆ ಇಲ್ಲಿ ರಜೆ ಜುಲೈ ಹಾಗೂ ಆಗಸ್ಟಿಗೆ. ಸೊ ಅದರಿಂದಾಗಿ ನಾನು ಅರೌಂಡ್ 2 ಮಂತ್ಸ್ ಇದ್ದೇನೆ ಊರಲ್ಲಿ. ಸೊ ನೋಡುವ, ಗಮ್ಮತ್ತು ಮಾಡುವ ಊರಲ್ಲಿ. ಈ ಸರ್ತಿ ಮಳೆ, ನಾನು ಫಸ್ಟ್ ಟೈಮ್ ಜುಲೈ ಆಗಸ್ಟ್ಗೆ ಬರುದು. ಯಾಕಂದರೆ ಲಾಸ್ಟ್ ಟೈಮ್ ಸಹ ನಾನು ಅಕ್ಟೋಬರ್ಗೆ ಬಂದಿದ್ದೆ, ಜುಲೈ ಆಗಸ್ಟ್ಗೆ ಬರಲಿಲ್ಲ ನಾನು. ಇನ್ನು ನಾನು ಜುಲೈ ಆಗಸ್ಟ್ಗೆ ಬರಬೇಕಾಗ್ತದೆ, ಯಾಕಂದರೆ ಕಿಯಾರನ್ಗೆ ರಜೆ ಸಿಕ್ಕುದು ಜುಲೈ ಹಾಗೂ ಆಗಸ್ಟ್. ಲಾಂಗ್ ಟೈಮ್ ಇರ್ಬೋದು, 2 ತಿಂಗಳು ಇರ್ಬೋದು. ಡಿಸೆಂಬರ್ಗೆ ಸಹ ರಜೆ ಉಂಟು, ಆದರೆ ಡಿಸೆಂಬರ್ಗೆ ಬಂದರೆ 1 ತಿಂಗಳು ಇರ್ಬೋದು. ಸೊ ಅದರಿಂದಾಗಿ ಸ್ವಲ್ಪ ಜಾಸ್ತಿ ಟೈಮ್ ಸಿಗ್ತದಲ್ಲ ಫ್ಯಾಮಿಲಿ ಒಟ್ಟಿಗೆ ಸ್ಪೆಂಡ್ ಮಾಡಲಿಕ್ಕೆ. ಸೊ ಅದರಿಂದಾಗಿ ಜುಲೈ ಆಗಸ್ಟಿಗೆ ಕಂಬೈನ್ ಮಾಡಿ ಬರುದು. 2 ತಿಂಗಳು ಸಿಗ್ತದಲ್ಲ, ಗಮ್ಮತ್ತು ಮಾಡ್ಬೋದು. ಸೊ ಅದರಿಂದಾಗಿ ಪ್ರೇಯರ್ ಮಾಡಿ ನೀವು ಸಹ, ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಿ ನಮ್ಮ ಟಿಕೆಟ್ಸ್ ಎಲ್ಲ ಕನ್ಫರ್ಮ್ಡೇ ಇರಲಿ ಲಾಸ್ಟ್ ಮಿನಿಟ್ವರೆಗೆ, ಹಾಗೂ ಸಿಚುವೇಶನ್ಸ್ ಎಲ್ಲ ಒಳ್ಳೇದಾಗಲಿ ಅಂತೇಳಿ ಪ್ರೇಯರ್ ಮಾಡುವ ಅಷ್ಟೇ. ನಮ್ಮಿಂದ ಅಷ್ಟೇ ಮಾಡಲಿಕ್ಕೆ ಸಾಧ್ಯ ಅಲ್ಲ. ಇನ್ನು ಫುಲ್ ಶಾಪಿಂಗ್ ಮಾಡಲಿಕ್ಕೆ ಹೆಚ್ಚೇನಿಲ್ಲ ಈ ಸರ್ತಿ. ಯಾಕಂದರೆ ಮಮ್ಮಿ ಡ್ಯಾಡಿಗೆ ತುಂಬ ರೆಸ್ಟ್ರಿಕ್ಷನ್ಸ್ ಉಂಟು, ಫುಡ್ ರೆಸ್ಟ್ರಿಕ್ಷನ್ಸ್ ಅಲ್ಲಿ ಇದ್ದಾರೆ ಅವರು. ಸೊ ಅಷ್ಟೇನು ಕೊಂಡೋಗ್ಲಿಕ್ಕೆಲ್ಲ, ಖಾಲಿ ಅವರಿಗೆ ಬೇಕಿದ್ದ ಐಟಮ್ಸ್ ಹಾಗೂ ಬಾಂಬೆಯಲ್ಲಿರುವ ನನ್ನ ಅಕ್ಕ ಹಾಗೂ ನನ್ನ ಅಂಕಲ್ನವರ ಫ್ಯಾಮ್ಲಿಗೆ, ಸೊ ಎಂತೆಲ್ಲ ಅಜ್ಜಿಗೆ ಎಂತೆಲ್ಲ ಬೇಕು, ಸೊ ಅಂತ ಮೇನ್ ಐಟಮ್ ಶಾಪಿಂಗ್ ಮಾಡಬೇಕು. ಟೈಮ್ ಇಲ್ಲ, ಬೇಗ ಇನ್ನು ಶಾಪಿಂಗ್ ಸ್ಟಾರ್ಟ್ ಮಾಡಬೇಕು. ಈ ವ್ಲಾಗನ್ನು ನಾನು ಸದ್ಯಕ್ಕೆ ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊತ್ತಿಗೆ ಟೇಕ್ ಕೇರ್, ಬೈ ಬೈ.